ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣ ರಾಜ್ಯ ಅಲ್ಲದೆ ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಈ ಪ್ರಕರಣದ ತನಿಖೆ ನಡೀತಾ ಇರುವಾಗಲೇ ಮತ್ತೊಂದು ಘೋರ ಕೃತ್ಯ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮಹಿಳೆ ಮೇಲೆ ಇಬ್ಬರು ಪಾಪಿಗಳು ಅಟ್ಟಹಾಸ ಮೆರೆದಿದ್ದಾರೆ. ದುಷ್ಕೃತ್ಯವೆಸಗಿ ವಿಡಿಯೋ ವೈರಲ್ ಮಾಡಿದ್ದಾರೆ. ಅತ್ಯಾಚಾರದ ಆರೋಪಿಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ ಹಾಕಿಲ್ಲ. ಇವರು ಆರೋಪಿಗಳನ್ನ ಹಿಡಿದು ತಂದು ವಾಪಸ್ದವ್ರ ಮೇಲೆ ಕಾನೂನು ಕ್ರಮ ತಗೊಳತ್ತಾರ. ಆಕ್ರೋಶದ ಕಟ್ಟೆಯೊಡೆದಿದೆ. ಜನರೆಲ್ಲ ಬೀದಿಗೆ ಇಳಿದಿದ್ದಾರೆ. ರೋಷಾವೇಶದಿಂದ ಬುಸುಗುಡ್ತಿದ್ದಾರೆ. ಅಷ್ಟಕ್ಕೂ ರಸ್ತೆಯಲ್ಲಿ ಇವರೆಲ್ಲ ರೊಚ್ಚಿಗೆದ್ದಿರೋದು ಪೊಲೀಸರ ಮೇಲೆ. ಅದು ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಪಾಪಿಗಳ ಮುಖವನ್ನೊಮ್ಮೆ ನೋಡಿ. ಇವರು ಜನ್ಮಕ್ಕಿಷ್ಟು ಮಾಡಬಾರದ ಕೆಲಸ ಮಾಡಿರೋ ಮಾನಗೇಡಿಗಳು ಇವರು ಮಾಡಿದ ಪಾಪ ಕೃತ್ಯಕ್ಕೆ ಜನರು ಇವರ ತಲೆ ಬೋಳಿಸಿ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಹರಿಬಿಟ್ಟ ಕ್ರಿಮಿಗಳು, ಅತ್ಯಾಚಾರ ಎಸಗಿದ ದುಷ್ಟರಿಗೆ ಥಳಿಸಿ ತಲೆ ಬೋಳಿಸಿದ ಜನರು. ಹುಬ್ಬಳ್ಳಿ ನಗರದ ಶಿವಶಂಕರ ಕಾಲೋನಿಯ ಇವರು ಗಣೇಶ್ ಗಿಡ್ಡಣ್ಣನವರ್ ಮತ್ತು ಶಿವಾನಂದ ಇಬ್ರು ಆಟೋ ಡ್ರೈವರ್ಗಳು. ಆಗಿದ್ದೇನೆಂದ್ರೆ ಪತಿ ಜೊತೆ ಜಗಳ ಮಾಡಿಕೊಂಡು 2.5 ತಿಂಗಳ ಹಿಂದೆ ಹಾವೇರಿ ಮೂಲದ ಮಹಿಳೆ ಹುಬ್ಬಳ್ಳಿಗೆ ಬಂದಿದ್ರು. ಭಿಕ್ಷಾಟನೆ ಮಾಡ್ತಾ ಮಾನಸಿಕ ಅಸ್ವಸ್ಥಳಂತೆ ಕಾಣ್ತಿದ್ದ ಆಕೆ ಮೇಲೆ ಇದೇ ಗಣೇಶ್ ಹಾಗೂ ಶಿವಾನಂದ ಕಣ್ಣು ಹಾಕಿದ್ದಾರೆ. ಜನವರಿ 9ರಂದು ಮಹಿಳೆಯನ್ನ ತಮ್ಮದೇ ಆಟೋದಲ್ಲಿ ನಗರದ ಹೊರವಲಯಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ಮಹಿಳೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಎಸಗಿದ್ದಾರೆ. ಅಮಾನವೀಯ ಕೃತ್ಯವನ್ನ ವಿಡಿಯೋ ಕೂಡ ಮಾಡಿಟ್ಕೊಂಡಿದ್ದಾರೆ. ದುಷ್ಕೃತ್ಯದ ವಿಡಿಯೋವನ್ನ ಕ್ರಿಮಿಗಳು ತಮ್ಮ ಪರಿಚಿತರಿಗೆ ಕಳಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾಲೋನಿ ನಿವಾಸಿಗಳೇ ಕೆರಳಿದ್ದಾರೆ. ಇಬ್ಬರನ್ನು ಸಮುದಾಯ ಭವನದಲ್ಲಿ ಕಟ್ಟಿ ಹಾಕಿ ಥಳಿಸಿದ್ದಾರೆ. ತಲೆ ಮೀಸೆ ಬೋಳಿಸಿ ಅವರನ್ನ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಂತರ ಸಂತ್ರಸ್ತೆಯಿಂದ ಹೇಳಿಕೆ ಪಡೆದ ಪೊಲೀಸರು ಇಬ್ಬರು ದುಷ್ಟರ ಜೊತೆಗೆ ವಿಡಿಯೋ ವೈರಲ್ ಮಾಡಿದ ಪ್ರದೀಪ್ನನ್ನು ಬಂಧಿಸಿದ್ದಾರೆ. ಸಂತ್ರಸ್ತೆಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇಬ್ಬರು ಆರೋಪಿಗಳು ಯಾರಿದ್ರು ಅವರು ಈ ಥರ ತಪ್ಪು ಕೆಲಸ ಮಾಡಿದ್ದಾರೆ ಅಂತಂದು ಅವರ ಲೋಕಲ್ ಸಮುದಾಯದವರೇ, ಅವರ ಸಂಬಂಧಿಕರು ಅವರೇ ಸೇರಿಕೊಂಡು ಅವರಿಗೆ ಆ ಇಬ್ಬರು ಆರೋಪಿಗಳಿಗೆ ಸ್ವಲ್ಪ ಹೊಡೆದಿದ್ರು. ಅದರ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅತ್ಯಾಚಾರದ ಆರೋಪಿಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ ಹಾಕಿಲ್ಲ. ಆ ಆರೋಪಿಗಳಿಗೆ ಅತ್ಯಂತ ತೀವ್ರವಾಗಿ ಹೊಡೆದಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೇಸ್ ಹಾಕಿದ್ದೀವಿ. ಇನ್ನು ಬಂಧಿತ ಕ್ರಿಮಿಗಳು ತಮ್ಮ ಮೇಲೆ ಏರಿಯಾದ ಕೆಲವರು ಹಲ್ಲೆ ಮಾಡಿದ್ರು ಅಂತ ದೂರು ಕೊಟ್ಟಿದ್ರು. ಅದರ ಪ್ರಕಾರ ಪೊಲೀಸರು 4ರನ್ನ ವಶಕ್ಕೆ ಪಡೆದಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳೀಯರು ಕೆರಳಿದ್ದಾರೆ. ಹಳೆ ಹುಬ್ಬಳ್ಳಿ ಠಾಣೆ ಬಳಿ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ರು. ಒಳ್ಳೆ ಕೆಲಸ ಮಾಡಿದವರ ಮೇಲೆ ಕ್ರಮ ಯಾಕೆ ಅಂತ ಕಿಡಿಕಾರಿದ್ರು. ನಿನ್ನೆ ನಡ ಘಟನೆ ಸರ, ಇವರು ಆರೋಪಿಗಳನ್ನ ಹಿಡಿದು ತಂದು ವಾಪಸ್ದವ್ರ ಮೇಲೆ ಕಾನೂನು ಕ್ರಮ ತಗೊಳತ್ತಾರ. ಅದರಿಂದ ಅವ್ರನ್ನ ಎಲ್ಲಾರನ್ನ ಬಿಡ್ಬೇಕು. ಯಾಕಂದ್ರೆ ಕಾನೂನನ್ನು ಕೈಗೆ ತಗೊಂಡು ಅಪರಾಧ ಮಾಡಿದವ್ರು ಬಂದು ಒಪ್ಸ್ಯಾರ ಅವ್ರು. ಅದಕ್ಕೆ ಅವ್ರ ಮೇಲೆ ಆರೋಪಿಗಳ ಮೇಲೆ ಬೇಕಾದ ಶಿಕ್ಷೆ ಮಾಡಲಿ, ಅವ್ರನ್ನ ಗುಂಡು ಹಾಕ್ಲಿ. ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ನಾವು ಆಗ್ರಹ ಮಾಡ್ತೀವಿ ಅಂಥವ್ರ ಶಿಕ್ಷೆ ಆಗಲೇಬೇಕು. ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತೆ ಅಂಥವ್ರಿಂದ. ಆದರೆ ಇವ್ರ ಜನರ ತಂದು ಒಪ್ಪಿಸಿದವ್ರ ಮೇಲೆ ಕ್ರಮ ಮಾಡತ್ತಾರಲ್ಲ, ಅದು ನಮಗೆ ಭಾಳ ನೋವಾಗತೈತಿ. ಠಾಣೆ ಮುಂದೆ ಜಮಾಯಿಸಿದ್ದ ಜನರನ್ನ ಮನೆಗೆ ಕಳಿಸಲು ಪೊಲೀಸರು ಹರಸಾಹಸ ಪಟ್ಟರು. ನಂತರ ಕಮಿಷನರ್ ಅವರೇ ಕಾಲೋನಿಗೆ ಭೇಟಿ ಕೊಟ್ಟು ಹಲ್ಲೆ ಮಾಡಿದ್ದು ತಪ್ಪು ಅಂತ ತಿಳಿ ಹೇಳಿದ್ರು. ಏನೇ ಹೇಳಿ ದುಷ್ಕೃತ್ಯ ಎಸಗಿದವರಿಗೆ ತಕ್ಕ ಶಾಸ್ತಿ ಆಗ್ಬೇಕಿದೆ. ಆದರೆ ಪಾಪಿಗಳನ್ನ ಹಿಡಿದುಕೊಟ್ಟವರು ಕೂಡ ತೊಂದರೆಗೆ ಸಿಲುಕಿರೋದು ವಿಪರ್ಯಾಸ. ಸಂಜಯ್, TV9 ಹುಬ್ಬಳ್ಳಿ.